ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇರೋದು ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕರ ನೇಮಕಾತಿ ಅಪ್ಡೇಟ್ಗೆ ಸ್ವಾಗತ. ಮುಂಬರುವ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಯಾವಾಗ ಅಪ್ಲಿಕೇಶನ್ ಶುರು ಆಗ್ಬೋದು, ಡೇಟ್ ಯಾವಾಗ ಅಂಡ್ ಎಕ್ಸ್ಪೆಕ್ಟೆಡ್ ಡೇಟ್ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ. 12,000 ಶಿಕ್ಷಕರ ನೇಮಕಾತಿ ಸಾಧ್ಯತೆ ಕೂಡ ಇದೆ. ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಸ್ಕೂಲ್ ಎಜುಕೇಶನ್ ಕರ್ನಾಟಕ. ವೇಕೆನ್ಸಿ 12,000. ಸ್ಟೇಟ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ಪ್ರೈಮರಿ ಮತ್ತೆ ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್. ಜಾಬ್ ಲೊಕೇಶನ್ ಕರ್ನಾಟಕ. ಅಪ್ಲಿಕೇಶನ್ ಮೋಡ್ ಆನ್ಲೈನ್. ಅಫಿಷಿಯಲ್ ವೆಬ್ಸೈಟ್ school.education.car.nic.in. ನಿಮಗೆ 12,000 ವೇಕೆನ್ಸೀಸ್ ಕಂಡಕ್ಟ್ ಮಾಡೋ ಸಾಧ್ಯತೆ ಕೂಡ ಇದೆ. ಪ್ರೈಮರಿ ಸ್ಕೂಲ್ ಟೀಚರ್ಸ್, ಅಪ್ಪರ್ ಪ್ರೈಮರಿ ಟೀಚರ್ಸ್ ಅಂಡ್ ಹೈಸ್ಕೂಲ್ ಟೀಚರ್ಸ್ ಗಳನ್ನ ನಿಮಗೆ ನೇಮಕಾತಿ ಕೂಡ ಮಾಡ್ತಾರೆ. ವಿಷಯವಾರು ಅಫಿಷಿಯಲ್ ನೋಟಿಫಿಕೇಶನ್ ನಿಮಗೆ ಜನವರಿ ಅಂತ ಹೇಳ್ತಾ ಇದ್ರು, ಈಗ ಫೆಬ್ರವರಿ ಅಂತ ಇದ್ದಾರೆ. ಫೆಬ್ರವರಿ ನಿಮಗೆ ನೋಟಿಫಿಕೇಶನ್ ಆಗುವ ಸಾಧ್ಯತೆ ಕೂಡ ಇದೆ. ಎಕ್ಸ್ಪೆಕ್ಟೆಡ್ ಅಷ್ಟೇ, ನೀವು ಇದನ್ನ ಎಕ್ಸ್ಪೆಕ್ಟೆಡ್ ಡೇಟ್ ಅಷ್ಟೇ ಅಂತ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಎಕ್ಸ್ಪೆಕ್ಟೆಡ್ ಆನ್ಲೈನ್ ಅಪ್ಲಿಕೇಶನ್ ನಿಮಗೆ ಫೆಬ್ರವರಿ 2026 ನಿಮಗೆ ಶುರು ಆಗೋ ಸಾಧ್ಯತೆ ಕೂಡ ಇದೆ. ಲಾಸ್ಟ್ ಡೇಟ್ ನಿಮಗೆ ಮಾರ್ಚ್ ತಿಂಗಳಲ್ಲಿ ನಡೀತದೆ. ನಂತರ ನಿಮಗೆ ಅಡ್ಮಿಟ್ ಕಾರ್ಡ್ ಮತ್ತೆ ರಿಟರ್ನ್ ಎಕ್ಸಾಮ್ ನಿಮಗೆ ಮೇ ಒಳಗಡೆ ಕ್ಲಿಯರ್ ಮಾಡಿ ನಿಮಗೆ ನಿಮಗೆ ನೆಕ್ಸ್ಟ್ ಅಕಾಡೆಮಿಕ್ ಒಳಗಡೆ ನಿಮಗೆ ಎಲ್ಲಾ ಪ್ರೊಸೆಸ್ ಕೂಡ ಕಂಪ್ಲೀಟ್ ಕೂಡ ಮಾಡೋ ಸಾಧ್ಯತೆ ಕೂಡ ಇದೆ ಅಂತ ಹೇಳಿದ್ದಾರೆ. ಅಂಡ್ ಮಾರ್ಚ್ಗೆ ನಿಮಗೆ ಲಾಸ್ಟ್ ಡೇಟ್ ಕೂಡ ಇದೆ. ಪ್ರಾಬಬಲಿ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಕಂಡಕ್ಟ್ ಕೂಡ ಮಾಡಿ ನಿಮಗೆ ಮೇ ಒಳಗಡೆ ಎಲ್ಲ ಪ್ರೊಸೆಸ್ ಮುಗಿಸಿ ನಿಮಗೆ ಜೂನ್ಗೆ ನೀವು ಸೀದಾ ನೀವು ಹೋಗ್ಬೇಕು, ಟೀಚಿಂಗ್ಗೆ ಹೋಗ್ಬೇಕು. ಆ ರೀತಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಎಜುಕೇಶನ್ ಕ್ವಾಲಿಫಿಕೇಶನ್ ನಿಮ್ಗೆ ಗೊತ್ತಿರೋ ಹಾಗೆ ಪ್ರೈಮರಿ ಟೀಚರ್ಸ್ಗಳಿಗೆ TET 12th ಪಾಸ್, DED ಅಥವಾ BTC ಇಂಪಾರ್ಟೆಂಟ್ ಆಗಿರುತ್ತೆ. ಅಪ್ಪರ್ ಪ್ರೈಮರಿ ಗ್ರಾಜುಯೇಷನ್, BEd ಪ್ಲಸ್ TET ಕ್ವಾಲಿಫೈಡ್. ಹೈಸ್ಕೂಲ್ ಗ್ರಾಜುಯೇಷನ್, BEd ಅಂಡ್ ನಿಮಗೆ TET ಕ್ವಾಲಿಫಿಕೇಶನ್ ಮ್ಯಾಂಡೇಟರಿ ಅಂತ ಹಾಕಿದ್ದಾರೆ. ಬಟ್ TET ಕಡ್ಡಾಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ನಮಗೆ ಕ್ಲಾರಿಫಿಕೇಶನ್ ಸಿಗುತ್ತೆ ಆಯ್ತಾ. ಏಜ್ ಲಿಮಿಟ್ ನಿಮಗೆ ಪೋಸ್ಟ್ ವೈಸ್ ನಿಮಗೆ ಮಾಹಿತಿ ಇರುತ್ತೆ. ಏಜ್ ರಿಲ್ಯಾಕ್ಸೇಷನ್ ಅಂದ್ಬಿಟ್ಟು SC/ST ಕ್ಯಾಟಗರಿ 1 to 5 ಇಯರ್ ಇರುತ್ತೆ. OBC 3 ಇಯರ್ ಇರುತ್ತೆ. PWD ಗೌರ್ಮೆಂಟ್ ಶಿಕ್ಷಣ ಪ್ರಕಾರ ಇರುತ್ತೆ. ಅಂತರ ಸ್ಯಾಲರಿ ಶಿಕ್ಷಣ ನೋಡೋದಾದ್ರೆ ಪ್ರೈಮರಿ ಟೀಚರ್ಸ್ ಬಂದ್ಬಿಟ್ಟು 23,500 47,650. ಅಪ್ಪರ್ ಪ್ರೈಮರಿ 29,000 58,600. ಹೈಸ್ಕೂಲ್ ಟೀಚರ್ಸ್ ಬಂದ್ಬಿಟ್ಟು 33,450 ಪ್ಲಸ್ ಅಲ್ಲಿಂದ 62,600 ನಿಮಗೆ ಬರುತ್ತೆ. ಅಡಿಷನ್ ಪ್ರೊಸೆಸ್ ಬಂದ್ಬಿಟ್ಟು DA HRA ಎಲ್ಲ ಬೆನಿಫಿಟ್ ಇರುತ್ತೆ. ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ರಿಟರ್ನ್ ಎಕ್ಸಾಮಿನೇಷನ್, ಮೆರಿಟ್ ಲಿಸ್ಟ್, ಡಾಕ್ಯುಮೆಂಟ್ ವೆರಿಫಿಕೇಶನ್, ಫೈನಲ್ ಅಪಾಯಿಂಟ್ಮೆಂಟ್ ಕೂಡ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ಪ್ರಿಫರೆನ್ಸ್ ಬಂದ್ಬಿಟ್ಟು TET ಕ್ವಾಲಿಫೈಡ್ ಮತ್ತು ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಪ್ರಿಫರೆನ್ಸ್ ಕೂಡ ಇರುತ್ತೆ. ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ನಿಮಗೆ ಗೊತ್ತಿರೋ ಹಾಗೆ ಸಿಂಪಲ್ ಬಂದ್ಬಿಟ್ಟು ಆಫ್ಲೈನ್ ನಲ್ಲಿ ಇರುತ್ತೆ. ಆನ್ಲೈನ್ ಅಲ್ಲಿ ಇಂಪ್ಲಿಮೆಂಟ್ ಮಾಡೋಕೆ ಸಾಧ್ಯತೆ ಕಡಿಮೆ. ಆಬ್ಜೆಕ್ಟಿವ್ ಕ್ವಶನ್ಸ್ ಕೂಡ ಇರುತ್ತೆ. ಸಬ್ಜೆಕ್ಟ್ ವಿಷಯಗಳು ಕೂಡ ನಮಗೆಲ್ಲ ಗೊತ್ತಿರುತ್ತೆ ಅನ್ಕೋತೀನಿ. ಕ್ಯಾಟಗರಿ ವೈಸ್ ನಿಮಗೆ ಎಕ್ಸ್ಪೆಕ್ಟೆಡ್ ಫೀಸ್ ಬಗ್ಗೆ ಮಾಹಿತಿ ನೋಡೋದಾದ್ರೆ SC/ST PWD 250, ಜನರಲ್ OBC 500 rupees ಆಗೋ ಸಾಧ್ಯತೆ ಕೂಡ ಇದೆ. ನಿಮಗೆ ಸಾಧ್ಯತೆ ಕೂಡ ಇರುತ್ತೆ ಆಯ್ತಾ. ಇದು ಬಂದ್ಬಿಟ್ಟು ಎಕ್ಸ್ಪೆಕ್ಟೆಡ್ ಮಾಹಿತಿ. ನಿಮಗೆ ಆಲ್ರೆಡಿ ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಗಳಿಗೆ ಆ ಮಾಹಿತಿ ಕೊಟ್ಟಿದ್ದಾರೆ. TET ಮತ್ತೆ PG ಕಡ್ಡಾಯ ಇಲ್ಲ ಅಂತ ಹೇಳಿ ಒಂದು ಅಧಿಕೃತವಾಗಿ ಇಲಾಖೆಯಿಂದ ಮಾಹಿತಿ ಬಂದಿದೆ. ಆ ನಿಟ್ಟಿನಲ್ಲಿ ಅದನ್ನ ನಾವು ಬಿಲೀವ್ ಮಾಡಬಹುದು. ಬಟ್ ನಿಮಗೆ ನೇಮಕಾತಿ ಶುರು ಆಗಬೇಕಂದ್ರೆ ಹೊಸದಾಗಿ ನಿಮಗೆ C&R ರೂಲ್ಸ್ ಬರಬೇಕಾಗುತ್ತೆ. C&R ರೂಲ್ಸ್ ಬಂದ ನಂತರ ನಿಮಗೆ ಅಲ್ಲಿ ನಿಮಗೆ ನಿಖರವಾದ ಮಾಹಿತಿ ಗೊತ್ತಾಗುತ್ತೆ. ಊಹಾಭವನ ನಂಬೇಡಿ. ಇದು ಬಂದ್ಬಿಟ್ಟು ಎಕ್ಸ್ಪೆಕ್ಟೆಡ್ ಡೇಟ್ ಆಗಿರುತ್ತೆ. ನಿಮಗೆ ಫೆಬ್ರವರಿಯಲ್ಲಿ ನೋಟಿಫಿಕೇಶನ್ ಆಗುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಸಾಕಷ್ಟು ವೆಬ್ಸೈಟ್ಗಳು ಕೂಡ ಇದನ್ನ ಕೊಡ್ತಾ ಇದ್ದಾವೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.